ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಜೆ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಕೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಏಕಾದಶೇऽಧ್ಯಾये ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಪ್ಪತ್ತ 8ನೇ ಶ್ಲೋಕದಲ್ಲಿ ವಿವರಣೆ ಆಗ್ತಾ ಇತ್ತು. ಅದರಲ್ಲಿ ಸಿದ್ಧರು ಯಾಕೆ ಸಿದ್ಧರು ಅಂತ ಅನ್ನಿಸ್ಕೊಳ್ತಾರೆ, ಗಂಧರ್ವರು, ಅನೇಕ ದೇವತೆ ಜಾತಿಯ ಬಗ್ಗೆ ಹೇಳ್ತಾ ಇದ್ರು. ಸಿದ್ಧ ಅಂತ ಯಾವಾಗ್ಲೂ ಹೇಳ್ತಾರೆ, ಅದರಿಂದ ಸಿದ್ಧರು. ಗಂಧರ್ವರ ಕೆಲಸ ಏನು, ಹೀಗೆ ಪ್ರತಿಯೊಂದು ದೇವತೆಗಳ ಒಂದು ಸೃಷ್ಟಿ ಏನಿದೆಯಲ್ಲ, ವಿಭಾಗ ಏನಿದೆ, ಅದರ ಬಗ್ಗೆ ತಿಳಿಸ್ತಾ ಬಂದ. ಅದರಲ್ಲಿ 8 ವರ್ಗ ಮಾಡಿದ್ದಾರೆ. 8 ವರ್ಗ ಅಂತಂದ್ರೆ ವಿಭಾಗ ಮಾಡಿದ್ದಾರೆ. ಒಂದೊಂದು ವಿಭಾಗದಲ್ಲಿ ಎಲ್ಲರನ್ನು ಸೇರಿಸ್ಕೊಡ್ಬೇಕು. ಅದಕ್ಕೆ ಹೆಸರನ್ನು ಕೊಡ್ತಾ ಹೋಗಿದ್ದಾರೆ. 8ಅಲ್ಲಿ ಒಂದೊಂದೊಂದು ಹೆಸರು. ಕೆಲವ್ರು ಏನ್ ಮಾಡ್ತಾರೆ, ವ್ಯಾಖ್ಯಾನಕಾರರು ಈ ಗುಂಪನ್ನು ಮಾಡ್ಬೇಕಲ್ಲ 8 ಅಂತ. ದೇವ ಸರ್ಗ ಅಂದ್ರೆ ದೇವತೆಗಳ ಸೃಷ್ಟಿ ಅಂತ ಅರ್ಥ. ದೇವ ಸರ್ಗ ಅಂದ್ರೆ ಸೃಷ್ಟಿ. ದೇವ ಸೃಷ್ಟಿ 8 ಅಂತ ಹೇಳಿದ್ರು. ಯಾರನ್ನ ಸೇರಿಸಿದ್ರು ಅವರು ಅಂದ್ರೆ ಗಮನಿಸಿ, ಶ್ರೀಧರೀಯ ಅಂತ, ಶ್ರೀಧರ ವ್ಯಾಖ್ಯಾನ ಅಂತ ಪ್ರಸಿದ್ಧ. ಅಲ್ಲಿ ಏನ್ ಹೇಳಿದ್ದಾರೆ, ವಿಬುಧ, ಪಿತೃಗಳು, ಅಸುರರು, ಗಂಧರ್ವಾಪ್ಸರರು, ಯಕ್ಷ ರಾಕ್ಷಸರು, ಭೂತ ಪ್ರೇತ ಪಿಶಾಚರು, ಸಿದ್ಧಚಾರಣ ವಿದ್ಯಾಧರರು, ಕಿನ್ನರ ಪುರುಷರು ಅಂತ ಈ ತರ ವಿಭಾಗ ಮಾಡಿದ್ರು. ಅಂದ್ರೆ ಇಲ್ಲಿ ಯಾರ್ಯಾರ ಜೊತೆಗೆ ಸೇರಿಸಿದ್ರು, ವಿಬುಧ ಅನ್ನೋದು ಪ್ರತ್ಯೇಕ, ಪಿತೃಗಳು ಅನ್ನೋದು ಪ್ರತ್ಯೇಕ, ಅಸುರರು ಪ್ರತ್ಯೇಕ. ಅಂದ್ರೆ ದೇವತೆಗಳ ಸೃಷ್ಟಿಯಲ್ಲಿ ಅಸುರರಿದ್ದಾರೆ ಈಗ. ಆದ್ರೆ ಯಾವ ಅಸುರರು ಅನ್ನೋದನ್ನ ವಿವೇಚನೆ ಮಾಡಿದ್ರೆ ಸರಿ ಹೋಗುತ್ತೆ. ಆದ್ರೆ ಇವರು ಸಾಮಾನ್ಯವಾಗಿ ಅಸುರರು ಅಂತ ಸೇರಿಸ್ಬಿಟ್ರು. ಇದು ದೇವತೆಗಳ ಸೃಷ್ಟಿ, ಅದರಲ್ಲಿ ವಿಭಾಗ ಬಂದಿದೆ. ಇನ್ನು ಗಂಧರ್ವ ಅಪ್ಸರರು ಇಬ್ರನ್ನ ತಗೊಂಡ್ರು, ಇದು ಜೊತೆಗೆ ಒಂದೇ ಅಂತ. ಗಂಧರ್ವರು ಅಪ್ಸರರು ಒಂದ್ ಕಡೆ, ಯಕ್ಷರು ರಾಕ್ಷಸರು ಒಂದ್ ಕಡೆ, ಭೂತ ಪ್ರೇತ ಪಿಶಾಚ ಇದು ಒಂದ್ ಕಡೆ. ಇದೆಲ್ಲ ದೇವ ಸೃಷ್ಟಿಲಿ ಅಂತ ಹೇಳಿದ್ದಾರೆ. ಇನ್ನು ಸಿದ್ಧಚಾರಣ ವಿದ್ಯಾಧರ ಇದು ಒಂದು ಗುಂಪು, ಕಿನ್ನರ ಪುರುಷಾದಿಗಳು ಒಂದು ಗುಂಪು ಅಂತ ಮಾಡಿದ್ದಾರೆ. ಆದ್ರೆ ಕೆಲವ್ರು ಏನ್ ಹೇಳ್ತಾರೆ, ವೀರರಾಘವ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಇದು ಹೀಗಲ್ಲ, ಈ ತರ ಅವ್ರ ಅಭಿಪ್ರಾಯ. ವಿಬುಧ ಪಿತೃಗಳು ಅಂತ ಇಬ್ರನ್ನು ಒಟ್ಟಿಗೆ ಸೇರಿಸ್ಕೊಂತಾರೆ. ಇಲ್ಲಿ ವಿಬುಧ ಅಂದ್ರೆ ದೇವತೆಗಳು ಅಂತ ಅರ್ಥ, ಜ್ಞಾನಿಗಳು ಅಂತ ಅರ್ಥ. ಸಾಮಾನ್ಯ ವಿಬುಧ ಅನ್ನೋ ಶಬ್ದಕ್ಕೆ ವಿಶೇಷವಾದ ಬುಧ ಅಂದ್ರೆ ವಿಶೇಷವಾದ ಜ್ಞಾನ ಯಾರಿಗಿದೆ ಅವರು ವಿಬುಧರು ಅಂತ ಅನ್ನಿಸ್ಕೊಡ್ತಾರೆ ದೇವತೆಗಳಲ್ಲಿ. ದೇವತೆಗಳು ಪಿತೃಗಳನ್ನ ಒಂದ್ ಕಡೆ ಹಾಕಿದ್ರು, ಅಸುರರು ಒಂದ್ ಕಡೆ ಸರಿ. ಇನ್ನು ಮುಂದೆ ಹೋದಾಗ ಎಲ್ಲಿ ಸೇರಿಸ್ತಾರೆ ಅಂದ್ರೆ ಚಾರಣ ವಿದ್ಯಾಧರರು ಅಂತ ಒಟ್ಟಿಗೆ ಸೇರಿಸ್ತಾರೆ. ಅಂದ್ರೆ ಸಿದ್ಧರನ್ನ ಬಿಟ್ಬಿಡ್ತಾರೆ ಇವರು, ಸಿದ್ಧರನ್ನ ಪ್ರತ್ಯೇಕ ಗುಂಪು ಮಾಡ್ಬಿಡ್ತಾರೆ. ಇದಾದ ಮೇಲೆ ಮಿಕ್ಕಿದ್ದೆಲ್ಲ ಹಿಂದಿನವರ ಥರನೇ ಸಮಾನವಾಗಿದೆ. ಸರಿ. ಶುಕದೇವ ವ್ಯಾಖ್ಯಾನ ಅದು ಹಾಗೆ ಹೇಳುತ್ತಂತೆ ವಿಷಯ. ಇನ್ನು ವಲ್ಲಭ ವ್ಯಾಖ್ಯಾನದಲ್ಲಿ ಏನ್ ಮಾಡ್ತಾರೆ, ಅವರು ವಿಬುಧ ಪಿತೃ ಹೀಗೆ ಪ್ರತ್ಯೇಕವಾಗಿ ಹೇಳ್ತಾ ಬರ್ತಾರೆ. ಅವರು ಹೆಚ್ಚು ಕಡಿಮೆ ಹೀಗೆ ಸೇರಿಸ್ತಾರೆ, ಅವರು ಏನ್ ವ್ಯತ್ಯಾಸ ಮಾಡಲ್ಲ. ಇನ್ನು ಮತ್ತೊಂದು ವ್ಯಾಖ್ಯಾನ ಅಂದ್ರೆ ರಾಧಾರಮಣ ವ್ಯಾಖ್ಯಾನ ಅಂತ, ಇದೆಲ್ಲ ನಮಗ್ ಸಿಗತ್ತೆ ವ್ಯಾಖ್ಯಾನಗಳು ಈಗಲೂ. ಭಾಗವತಕ್ಕೆ ಸುಮಾರು ಟಿಪ್ಪಣಿಗಳಿವೆ. ಅಂದ್ರೆ ಬೇರೆಯವರು ಪರಕೀಯರು ಬರೆದಿದ್ದು, ನಮ್ಮ ಸಿದ್ಧಾಂತದವ್ರು ಬರೆದಿದ್ದು ಸಿಗ್ತಾ ಇದೆ. ಅನೇಕ ವ್ಯಾಖ್ಯಾನ ಇದೆ. ಅವರೆಲ್ಲ ಹೇಗೆ ಅರ್ಥ ಮಾಡಿದ್ದಾರೆ, ಒಂದ್ ಶ್ಲೋಕಕ್ಕೆ ಅರ್ಥ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಎಡವಿದ್ದಾರೆ, ಆಚಾರ್ಯರ ವ್ಯಾಖ್ಯಾನ ಎಷ್ಟು ಚೆನ್ನಾಗಿದೆ, ಅದನ್ನ ನಮ್ಮವ್ರು ಹೇಗೆ ತೋರಿಸ್ಕೊಟ್ಟಿದ್ದಾರೆ, ಇದು ಬಹಳ ಮುಖ್ಯ. ಅದರಲ್ಲಿ ಈಗ ಈ ವಿಭಾಗವನ್ನ ಸಮರ್ಥನೆ ಮಾಡಿದ್ದಾರೆ. ಅಂದ್ರೆ ಶ್ರೀಧರ ಅನ್ನೋ ವ್ಯಾಖ್ಯಾನದಲ್ಲಿ ಏನ್ ಬಂತಲ್ಲ, ಅವ್ರ ವ್ಯಾಖ್ಯಾನದಲ್ಲಿ ಸರಿ ಇದೆ ಅನ್ನೋದನ್ನ ರಾಧಾರಮಣ ಅನ್ನೋ ವ್ಯಾಖ್ಯಾನದಲ್ಲಿ ಸೂಚನೆ ಮಾಡಿದ್ದಾರೆ. 8 ಸೃಷ್ಟಿ ಹೇಗೆ ಗುಂಪು ಮಾಡ್ಬೇಕು. ಈಗ ಒಂದ್ 100 ಜನ ನಮ್ಮ ಮನೆಗ್ ಬಂದ್ರು ಅಂದ್ರೆ ಗುಂಪು ಮಾಡ್ಬೇಕು 100 ಜನನ. ಇವರು ಹಿರಿಯರು,
ಅವ್ರಿಗೆಲ್ಲ ಕೊಡ್ಬೇಕಲ್ಲ, ಉಡುಗೊರೆ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, ಇವ್ರು ಹಿರಿಯರು, ಇವ್ರು ಮಧ್ಯಮ ವಯಸ್ಸಿನವರು, ಇವ್ರು ಸ್ವಲ್ಪ ಇನ್ನೂ ಚಿಕ್ಕವರು, ಇವ್ರು ಚಿಕ್ಕ ಮಕ್ಕಳು, ಮತ್ತ ಅಥವಾ ಹೆಂಗಸರು ಇಂಥವ್ರು ಇವರು ಎಲ್ಲ ತುಂಬಾ ವಿಶೇಷವಾಗಿ ಆಚರಣೆ ಇಟ್ಕೊಂಡಿರೋರು, ಇವರೆಲ್ಲ ಅರ್ಧಂಬರ್ಧ, ಇವರೆಲ್ಲ ಏನೂ ಇಲ್ಲ. ಈ ಎಲ್ಲ ವಿಭಾಗ ಇದ್ದೇ ಇರತ್ತಲ್ಲ, ಎಲ್ಲಿ ಹೋದ್ರೂ ಒಂದು ವಿಭಾಗ ಇದ್ದೇ ಇರತ್ತೆ. ಈ ವಿಭಾಗ ನಾವು ಲೋಕದಲ್ಲಿ ಮಾಡೋದೇ ತುಂಬಾ ಕಷ್ಟ. ಅಂಥದ್ರಲ್ಲಿ ಸೃಷ್ಟಿಯಲ್ಲಿ ಬ್ರಹ್ಮದೇವರು ಮಾಡಿದರೆ ಈ ವಿಭಾಗ ಅಂದ್ರೆ ಅದು ಅದ್ಭುತ. ಅದು ನಾವು ಸುಮ್ನೆ ಹಾಗೆ ದೇವತೆಗಳ ಸೃಷ್ಟಿ 8 ಅಂತ ಹೀಗೆ ಹೇಳ್ಬಿಡೋದಲ್ಲ. ಆದ್ರೆ ಇವ್ರು ಅದಕ್ಕೊಂದು ಕಾರಣ ಕೊಟ್ರು. ಆದ್ರೆ ಕಾರಣ ಕೊಟ್ಟಿದ್ದು ಏನಿದೆ, ಮತ್ತೆ ಇವರೆಲ್ಲ ಹಿಂದೆ ಏನೇನ್ ವಿಭಾಗ ಮಾಡಿದ್ರಲ್ಲ, ಇವ್ರ ಗುಂಪು ಒಂದೊಂದು ಅಂತ, ಇದಕ್ಕೇನ್ ಪ್ರಮಾಣ ಕೊಟ್ಟಿಲ್ಲ ಅವ್ರು. ಇವ್ರಿಗೆ ಮನಸ್ಸಿಗೆ ಬಂತು ಅಂತ ಸಿದ್ಧಚಾರಣರು ಒಂದ್ ಕಡೆ, ಇಲ್ಲ ಭೂತ ಪ್ರೇತ ಪಿಶಾಚ ಇವ್ರು ಒಂದ್ ಕಡೆ ಇರ್ಲಿ ಅಂತ ಹಾಗೆಲ್ಲ ವಿಭಾಗ ಮಾಡಿದ್ದಾರೆ. ವಸ್ತುತ ಈ ವಿಭಾಗ ಮಾಡ್ಲಿಕ್ಕೆ ಏನ್ ಪ್ರಮಾಣ ಏನು ಇಲ್ಲ, ಕೊಟ್ಟಿಲ್ಲ. ಇದೊಂದು ದೊಡ್ಡ ದೋಷ. ಒಂದು ವಿಷಯ ಹೇಳಿದ್ಮೇಲೆ ಅದಕ್ಕೊಂದು ಪ್ರಮಾಣ ಕೊಟ್ಟಿರ್ಬೇಕಾಗಿತ್ತು, ಪ್ರಮಾಣ ಕೊಟ್ಟಿಲ್ಲ. ಇದು ಇವರು ಸಮರ್ಥನೆ ಮಾಡಿದ್ದಾರೆ. ಅದ್ ಹೇಗೆ ಅಂತ, ಬ್ರಹ್ಮದೇವರು ತಾವು ಸೃಷ್ಟಿ ಮಾಡ್ಲಿಕ್ಕೆ ಯಾವಾಗ ಶುರು ಮಾಡಿದ್ರು, ಅಲ್ಲಿ ದೇವತೆಗಳಿಗೆ, ಪಿತೃಗಳಿಗೆ ಮತ್ತೆ ಅಸುರರಿಗೆ ಇವ್ರಿಗೆಲ್ಲ ಶರೀರ ಸಿಗಬೇಕು ಅಂತ 3 ತಗೊಂಡ್ರಂತೆ, ಸಂಗ್ರಹ ಮಾಡಿದ್ರಂತೆ. ಈಗ ವಿಭುಧರಿಗಾಗಬೇಕಾದ್ರೆ ಅಹಸ್ ಅಂತ ಶರೀರ, ಪಿತೃದೇವತೆಗಳಿಗೆ ಪರೋಕ್ಷ ಅಂತ ಶರೀರ, ಅಸುರರಿಗೆ ಸಂಧ್ಯಾ ಅಂತ ಶರೀರ. ಈಗೆಲ್ಲ ನಾವು ಸಂಧ್ಯಾ ಕಾಲದಲ್ಲಿ ಏನೇನೋ ಮಾಡ್ಬಾರ್ದು, ಯಾವ್ದು ಒಳ್ಳೆ ಕೆಲ್ಸನೋ ಅದು ಮಾಡ್ಬೇಕು. ಸಂಧ್ಯಾ ಕಾಲದಲ್ಲಿ ಅಸುರರು ಯಾವಾಗಲೂ ಕಾಯ್ತಾ ಕೂತಿರ್ತಾರೆ, ಏನೇನೋ ಮಾಡ್ಬಾರ್ದು ಅಂತ ಒಂದು ಸಹಜವಾಗಿ ಹೇಳೋದಿದೆ. ಮತ್ತೆ ಮಧ್ಯರಾತ್ರಿ ಈ ಭೂತ ಪ್ರೇತಗಳ ಸಂಚಾರ ಇರೋ ಕಾಲ, ಅದೆಲ್ಲ ಅವ್ರವ್ರ ಕಾಲ ಕೊಟ್ಬಿಟ್ಟಿದ್ದಾರೆ. ಆ ಸಮಯದಲ್ಲಿ ನಾವು ಬೇರೆ ಸತ್ಕರ್ಮಗಳನ್ನ ಮಾಡ್ತಾ ಇರ್ಬೇಕು ಹೊರತು ಬೇರೆ ಯಾರು ಮಾಡಿದ್ರೆ ಅದು ಬೇಗ ಅವ್ರು ಹಿಡ್ಕೊಂಡ್ಬಿಡ್ತಾರೆ ನಮ್ಮನ್ನ, ಬೇಗ ಅವ್ರ ಪ್ರವೇಶ ಆಗ್ಲಿಕ್ಕೆ ಒಂದು ಚಾನ್ಸ್ ಅವಾಗ. ಅದು ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಅಂತ ಹೇಳ್ತಾರಲ್ಲ, ಅದು ನಿಜಾನೇ. ಆದ್ರೆ ಇವ್ರು ಇಲ್ಲಿ ಮಾಡಿದ್ದೇನ್ ತಪ್ಪಂದ್ರೆ, 3 ಶರೀರದಿಂದ ಸಂಗ್ರಹ ಮಾಡಿ ಇದು ವಿಬುಧ, ಪಿತೃ ಮತ್ತೆ ಅಸುರರನ್ನ ಒಂದ್ ಕಡೆ ತಗೊಂಡು, ಇನ್ನು ಕಾಂತಿ ಅನ್ನೋ ಶರೀರವನ್ನ ಗಂಧರ್ವರಿಗೆ ಮತ್ತೆ ಅಪ್ಸರರಿಗೆ ಅಂದ್ರೆ ಅವ್ರನ್ನ ಸೃಷ್ಟಿ ಮಾಡ್ಲಿಕ್ಕೆ ಆ ಶರೀರ ಕೊಟ್ಟವ್ರಿಗೆ ಅಂತ ಇವ್ರ ವ್ಯಾಖ್ಯಾನ. ಇನ್ನು ರಾತ್ರಿ ಅನ್ನೋ ಶರೀರವನ್ನು ಯಾರಿಗೆ ಕೊಟ್ಟಿದ್ದು, ಯಕ್ಷರಿಗೆ, ರಾಕ್ಷಸರಿಗೆ ಕೊಟ್ಟಿದ್ದು ರಾತ್ರಿ ಅನ್ನೋ ಶರೀರ. ತಂದ್ರಿ ಅಂತ ಒಂದು ಶರೀರ ಇದೆ, ಅದನ್ನ ಭೂತ, ಪ್ರೇತ, ಪಿಶಾಚ ಇವುಗಳ ಸೃಷ್ಟಿ ಮಾಡ್ಲಿಕ್ಕೆ ಬಳಸ್ಕೊಂಡ್ರು. ಇನ್ನು ತಿರೋಧಾನ ಶಕ್ತಿ ಅಂತಿದೆ, ಆ ಶಕ್ತಿಯನ್ನ ಸಿದ್ಧ, ಚಾರಣ, ವಿದ್ಯಾಧರರು ಈ 3 ಗುಂಪಿನವರಿಗೆ ಬಳಸ್ಕೊಂಡಿದ್ದಾರೆ. ಇದರ ಪ್ರತಿಬಿಂಬ ಅಂತ ಒಂದು ಶರೀರ, ಅದನ್ನ ಕಿನ್ನರ ಪುರುಷರ, ಕಿಂಪುರುಷರು ಮತ್ತೆ ಕಿನ್ನರರು ಇವರ ಸೃಷ್ಟಿಗೆ ಬಳಸ್ಕೊಂಡಿದ್ದಾರೆ ಅಂತ. ಆದ್ರೆ 8 ವಿಭಾಗ ಸರಿಯಾಗಿದೆ ಅಂತ ಅವರು ಸರಿಯಾಗಿ ಒಂದು ಶರೀರ ತಗೊಂಡ್ರು, ಯಾರ್ಯಾರಿಗಿದೆಯೋ ಅಂಥವ್ನ ಮಾತ್ರ ಒಂದು ಗುಂಪು ಮಾಡಿ ಹಾಕಿದೀವಿ, ಅದು ಸರಿಯಾಗಿದೆ ಈ ವ್ಯಾಖ್ಯಾನದಲ್ಲಿ ಬಂದ ವಿಷಯ ಅಂತ ಒಬ್ರು ಇನ್ನೊಬ್ರು ವ್ಯಾಖ್ಯಾನ ಮಾಡಿದಕ್ಕೆ ಸಮರ್ಥನೆ ಕೊಟ್ರು. ಇಲ್ಲ ಆ ವ್ಯಾಖ್ಯಾನದವ್ರು ಹೇಳಿದ್ ಸರಿ ಇದೆ ಅಂತ ಇವ್ರು ವಿವರಣೆ ಕೊಟ್ರು. ಯಾಕಂದ್ರೆ ಆ ವ್ಯಾಖ್ಯಾನದ ಕೊಡ್ಲಿಲ್ಲ, ಇದು ಇರತ್ತಲ್ಲ ಹಾಗೆ. ಈಗ ಆಚಾರ್ಯರು, ಮಧ್ವಾಚಾರ್ಯ ಹೇಳ್ತಾರೆ ಒಂದು ವಿಷಯ, ಇದು ಸರಿ ಇದೆ ಅಂತ ಜಯತೀರ್ಥರು ಅದನ್ನ ಸಮರ್ಥನೆ ಮಾಡ್ತಾರೆ. ಮೇಲ್ನೋಟಕ್ ಮಧ್ವಾಚಾರ್ಯ ವಾಕ್ಯದಲ್ಲಿ ಹಾಗೆ ಕಾಣ್ತಾ ಇಲ್ಲ ನಮ್ಮಂಥವ್ರಿಗೆ, ಮಂದರಿಗೆ ಕಾಣಲ್ಲ. ಇನ್ನು ಜಯತೀರ್ಥರ ಮಾತುಗಳಲ್ಲಿ ನೇರವಾಗಿ ಕಾಣ್ತಾ ಇಲ್ವಲ್ಲ, ಅದಕ್ಕೆ ಟಿಪ್ಪಣಿಕಾರ ಅಂತ ಬರೀತಾರೆ. ಹಾಗೆ ಇಲ್ಲಿ ಭಾಗವತಲ್ಲಿ ಮೂಲ ಕಾಣಲ್ವಲ್ಲ, ಇನ್ನೊಬ್ರು ಬರೀತಾರೆ. ಹೀಗಿರತ್ತಲ್ಲ ಹಾಗೆ ಆ ಶ್ರೀಧರೀಯ ವ್ಯಾಖ್ಯಾನದಲ್ಲಿ 8 ವಿಭಾಗ ಮಾಡಿದರೆ ಅದ್ ಯಾಕೆ ಸರಿ ಅಂತ ಇವರು ತಮ್ಮ ಬುದ್ಧಿವಂತಿಕೆಯಿಂದ ವಿವರಣೆ ಕೊಟ್ಟರು. ಆದ್ರೆ ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಸರಿ ಇಲ್ಲ ಅಂದ್ರೆ, ಈಗ ಒಂದು ಶರೀರ ತಗೊಂಡು ಒಂದೇ ತರಹದ ದೇವತೆಗಳ ಶರೀರವನ್ನ ಒಂದೇ ತರದ ದೇವತೆಗಳನ್ನ ಸೃಷ್ಟಿ ಮಾಡ್ಬೇಕು ನಿಯಮ ಇಲ್ಲ. ಹಾಗೆ ಅಂದ್ರೆ ಆಧಾರ ಎಲ್ಲ ಇದಕ್ಕೇನು, ಯಾಕೆಂದ್ರೆ ಈಗ ಒಂದ್ ಶರೀರ ಬ್ರಹ್ಮದೇವರು ತಗೊಂಡ್ರು, ಒಂದ್ ಶರೀರ ತಗೊಂಡು ಈ 3 ಜನಕ್ಕೆ ಇದಾಗ್ಬೇಕು ಅಂತ ಇಲ್ಲ. ಆ ಒಂದೇ ಶರೀರ ಇಟ್ಕೊಂಡು ಅನೇಕರ ಕೊಡ್ಬೋದು. ಅಂದ್ರೆ ಇವ್ರ ಸೃಷ್ಟಿಗೂ ಬಳಸ್ಕೊಬಹುದು, ಭೂತ ಪ್ರೇತ ಪಿಶಾಚ ಸೃಷ್ಟಿಗೆ ಅದೇ ಶರೀರವನ್ನ ದೇವತೆಗಳ ಸೃಷ್ಟಿಗೂ ಬಳಸ್ಕೊಬಹುದಲ್ಲ. ಈಗ ನೀವೇನ್ ಹೇಳಿದ್ರಿ, ಒಂದೇ ಶರೀರವನ್ನ ಇಂತಿಂತ ಗುಂಪಿಗೆ ಹೀಗೆ ಕೊಡ್ತಾರೆ ಅಂತ, ಇದಕ್ಕೇನ್ ಆಧಾರ? ಇದಕ್ಕೆ ಯಾವ್ದೇ ಆಧಾರ ಕೊಟ್ಟಿಲ್ಲ. ಅಂದ್ರೆ ನಮ್ಮ ಮೂಲ ಖಂಡನೆ ಏನಂದ್ರೆ, ಇವ್ರಿಗೆಲ್ಲ ನೀವು ಕಾಲ್ಪನಿಕ ಅರ್ಥ ಹೇಳ್ತಾ ಇದ್ರಿ, ನಿಮಗ್ ತೋಚಿದ ಅರ್ಥ ನೀವಲ್ಲಿ ವ್ಯಾಖ್ಯಾನ ಮಾಡ್ತಾ ಇದು ಭಾಗವತಕ್ಕರ್ಥ, ಇದು ಭಾಗವತಕ್ಕರ್ಥ ಅಂತ ಹೇಳ್ತಾ ಇದೀನಿ. ಇದಕ್ಕೇನ್ ಪ್ರಮಾಣ? ಎಲ್ಲೋ ಆಧಾರ ನೀವು ನೀಡ್ಲೇ ಇಲ್ಲ ನಿಮ್ಮ ವ್ಯಾಖ್ಯಾನಗಳಲ್ಲಿ. ಅದಕ್ಕೆ ಆಚಾರ್ಯರು ಯಾವಾಗಲೂ ಆಧಾರ ನೀಡೇ ಮಾತಾಡೋದು. ಈ ತಾತ್ಪರ್ಯ ನೋಡಿದಾಗ, ಭಾಗವತ ತಾತ್ಪರ್ಯ ಪ್ರತಿ ಒಂದ್ರಲ್ಲೂ ಅವರೊಂದು ಪುರಾಣದ ಶ್ಲೋಕ, ಇನ್ನೊಂದು ಬ್ರಹ್ಮತರ್ಕದ ಮಾತು, ಇನ್ನೊಂದು ವೇದವ್ಯಾಸರ ವಚನ ಒಂದು ಇದ್ದೇ ಇರತ್ತಲ್ಲಿ. ನಾ ಭಾಗವತ ಪದ್ಯಕ್ಕೆ ಹೀಗ ಅರ್ಥ ಹೇಳಿದ್ನ, ಹೀಗೊಂದು ಪ್ರಮಾಣ ಇರತ್ ಹಿಂದಕ್ಕೆ. ಆ ಪ್ರಮಾಣ ನಮಗ್ ಗೊತ್ತಿಲ್ಲೇನೋ ಆ ಪ್ರಮಾಣದ ಅರ್ಥನಾರ ಹೇಳಿರ್ಬೇಕು, ಆ ಶ್ಲೋಕನಾರ ನಾವು ತಿಳ್ಕೊಳ್ಬೇಕು. ಎಲ್ಲ ಮುಂದೆ ಪ್ರಮಾಣ ಕೊಟ್ಟಿದ್ದಾರೆ, ನಮಗ್ ಗೊತ್ತಾಗತ್ತೆ ಈಗ್ಲೇ. ಅಂತೂ ಒಂದು ದೋಷ ಅವರಲ್ಲಿ, ಪ್ರಮಾಣ ಆಧಾರ ಸರಿ ಇಲ್ಲ, ಕೊಟ್ಟಿಲ್ಲ. ಇನ್ನೊಂದು, ಈಗ ಸಿದ್ಧಚಾರಣರು, ವಿದ್ಯಾಧರರು ಅಂತ ಎಲ್ಲರನ್ನೂ ಒಟ್ಟಿಗೆ ಹೇಳ್ಬೋದಿತ್ತಲ್ಲ.
ಜೊತೆಗೆ ಹೇಳಿಲ್ಲ ಯಾಕೆ? ಯಾಕೆ ಒಂದೇ ವಿಭಾಗಕ್ಕೆ ಬರ್ತಾರ ಅವರು, ಸಿದ್ಧಾಚಾರಣ ವಿದ್ಯಾಧರರೆಲ್ಲ. ಬಿಡಿಸಿ ಯಾಕೆ ಹೇಳ್ತಾರೆ? ಅದಕ್ಕೆ ಏನಾದ್ರು ಕಾರಣ ಕೊಡ್ಬೇಕು. ಮತ್ ಇನ್ನೊಂದು, ಯಕ್ಷರು ರಾಕ್ಷಸರು ಎಲ್ಲ ದೇವತಾ ಸೃಷ್ಟಿಗೆ ಬರ್ತಾರ, ಇವರೆಲ್ಲ ಮೂಢರು ಅಂತ ಇದೆ ಮುಂದೆ ಭಾಗವತಲ್ಲೇ. ಮೂಲ ಶ್ಲೋಕಗಳಲ್ಲೇ ಸಿಗ್ಬೇಕಾದ್ರೆ ಯಕ್ಷ ರಾಕ್ಷಸರ ಬಗ್ಗೆ ಅವ್ರನ್ನ ದೇವತಾ ಸೃಷ್ಟಿಯಲ್ಲಿ ಸೇರಿಸಿದ್ರೆ ಇದು ಎಂಥ ಮಾತು? ತಪ್ಪಾಗತ್ತೆ. ಅಷ್ಟೇ ಅಲ್ಲ, ಯಕ್ಷ ರಾಕ್ಷಸರು ಅಂತಂದ್ರೆ ಎಲ್ರು ಅಂತ ತಗೊಳ್ಬಾರ್ದು. ಕೆಲವ್ರು ಇದಾರೆ. ಈಗ ಕುಬೇರ ಇದ್ದಾನೆ, ಕುಬೇರ ಯಕ್ಷ ರಾಜ ಕುಬೇರ. ರಾಕ್ಷಸರಲ್ಲಿ ಒಳ್ಳೆಯವ್ರು ಸಿಗ್ತಾರೆ ನಮ್ಗೆ? ಇಲ್ಲ. ದೈತ್ಯರಲ್ಲಿ ನಮಗೆ ಈಗ ದೈತ್ಯ ಬಾಲಕ ಪ್ರಹ್ಲಾದ ರಾಜ ಅಂತ ನಾವು ಕೇಳ್ತೀವಿ. ಹೀಗೆ ಅಸುರ ಜಾತಿಯಲ್ಲಿ ಹುಟ್ಟಿದವರು ಇದ್ದಾರೆ, ಒಳ್ಳೆ ಸಾತ್ವಿಕ ಗುಣ ಸಂಪನ್ನರು, ಆ ಕುಲದಲ್ಲಿ ಬಂದವರು. ಯಕ್ಷರಲ್ಲೂ ಇದಾರೆ, ಇಲ್ಲ ಅಂತಿಲ್ಲ. ಸಾಮಾನ್ಯವಾಗಿ ಎಲ್ಲಾ ಯಕ್ಷ ರಾಕ್ಷಸರು ದೇವತಾ ಸೃಷ್ಟಿಗೆ ಬಂದ್ಬಿಡ್ತಾರೆ ಅಂದ್ರೆ ಅದೆಲ್ಲ ತಪ್ಪು. ಯಾರನ್ನ ಎಷ್ಟು ಅಂತ ನಿರ್ದೇಶ ಮಾಡಿದಾರೋ ಅಷ್ಟೊಂದು ಮಾತ್ರ ತಗೊಳ್ಬೇಕಷ್ಟೆ. ಅದೆಲ್ಲ ಸೂಕ್ಷ್ಮವಾಗಿ ಇಲ್ಲಿ ಹೇಳ್ತಾ ತತ್ವ ವಿವೇಕ ಅಂತ ಒಂದು ಪ್ರಮಾಣ ಕೊಟ್ಟಿದ್ದಾರೆ ಆಚಾರ್ಯರು. ಆ ಪ್ರಮಾಣದ ಪ್ರಕಾರ ಏನು ಅಂತ ನೋಡೋಣ. ಒಂದಲ್ಲಿ ಭಾಗವತಾತ್ಪರ್ಯ ಶ್ಲೋಕ ಕೊಟ್ಟಿದ್ದಾರೆ. ಪ್ರೋಕ್ತ ಅಷ್ಟವಿಧಾ ದೇವಾಹ ವಿಬುಧಾ ಸರ್ವದೇವತು ಪಿತೃಣಾಂ ಶತಮೇವಾತ್ರ ಅಸುರಾಸ್ತ್ರಿಂಶದೇವಚ ಅಂತ ಹೇಳ್ತಾ ಬರ್ತಾರೆ. ಇವ್ರನ್ನೆಲ್ಲ ಏನಂತ ಕರಿಬೇಕು? ಊರ್ಧ್ವಸ್ರೋತಸ ದೇವೈತೆ, ಊರ್ಧ್ವಸ್ರೋತಸ್ಸು ಅಂತ ಕರಿಬೇಕು. ಅಂದ್ರೆ ಮೇಲ್ಮುಖವಾಗಿ ಗಮನ ಮಾಡೋರು, ಅಂದ್ರೆ ಮೋಕ್ಷದ ಹಾದಿಗೆ ಹೋಗುವಂತ ಶಕ್ತಿಯನ್ನು ಹೊಂದಿದವರು ಇವರೆಲ್ಲ. ಯಾರು? ಎಲ್ಲಾ ದೇವತೆಗಳಂತೆ. ಇದ್ರ ಪ್ರಕಾರ, ಇದು ನಮ್ಮ ಸಿದ್ಧಾಂತದ ಪ್ರಕಾರ ಹೇಳ್ತಾ ಇರೋದು, ಎಲ್ಲ ದೇವತೆಗಳು. ಆಮೇಲೆ 100 ಜನ ಪಿತೃದೇವತೆಗಳು, 30 ಮಂದಿ ಅಸುರರು, 100 ಜನ ಗಂಧರ್ವರು, 100 ಜನ ಅಪ್ಸರೆಯರು. ಇನ್ನು ಇದಾದ್ಮೇಲೆ 70 ಜನ ಯಕ್ಷ ರಾಕ್ಷಸರು, ಇನ್ನು 30 ನಂತರ ಚಾರಣ ಜಾತಿಯವರು, 100 ಜನ ಸಿದ್ಧರು, ಇನ್ನು 70 ಜನ ಭೂತ ಪ್ರೇತ ಪಿಶಾಚ ವಿದ್ಯಾಧರ ಕಿನ್ನರರು, ಇನ್ ಮಿಕ್ಕಿದೆಲ್ಲ ವರ್ಗ ಏನಿದೆಯಲ್ಲ ಅಂಥ ವರ್ಗದವರು. ಇವರೆಲ್ಲ ಊರ್ಧ್ವ ಸ್ರೋತಸ್ಸು ಅಂತ ಹೇಳ್ತಾರೆ. ಎಲ್ಲ ಅತ್ಯುತ್ತಮ ಗತಿ ಸಿಗತ್ತೆ ಇವ್ರಿಗೆ ಅಂತ ಇದೆ. ನಮಗ ಆಶ್ಚರ್ಯ ಆಗತ್ತೆ, ಇವ್ರಿಗೆಲ್ಲ ಅತ್ಯುತ್ತಮ ಗತಿನ ಹಾಗಾದ್ರೆ? ಈಗ ಭೂತ ಪ್ರೇತ ಅಂತೆಲ್ಲ ಇದೆ, ಈ ಭೂತ ಪ್ರೇತಗಳಿಗೆಲ್ಲ ಹಾಗಾದ್ರೆ ಮೋಕ್ಷ ಸಿಗುತ್ತಾ? ಇದು ಹೊಸ ವಿಷಯ ಅಂತ. ಭೂತ ಪ್ರೇತ ಪಿಶಾಚಗಳಿಗೆಲ್ಲ ಆಗೋದೇ ಕೆಟ್ಟದ್ದು, ಅದೆಲ್ಲ ಯಾಕೆ ಹೀಗೆ ಹೇಳಿದ್ದಾರೆ ಅಂತ ಅದು ವಿವರಣೆ ಇದೆ, ಮುಂದಕ್ಕೆ ಏನು ಅಂತ ನನ್ ಕೊಡ್ತಾರೆ. ಅಂತೂ ಹೀಗೆ ಊರ್ಧ್ವ ಸ್ರೋತಸ್ಸು ಯಾರ್ಯಾರು ಅಂತ ಇಲ್ಲಿವರೆಗೆ ಬಂತು. ಇನ್ನು ಮಿಕ್ಕಿದವರು ಅರ್ವಾಕ್ ಸ್ರೋತಸ್ಸು ಅಂತ ಬರ್ತಾರೆ. ಅವ್ರು ಯಾರ್ಯಾರು ಅಂದ್ರೆ, ಇನ್ನು ಮಿಕ್ಕಿದವ್ರು ಯಾರ್ಯಾರಿದ್ದಾರೆ? ಕುಡಿದ ದೇವತೆಗಳು. ವೈಕಾರಿಕೇಶು ದೇವೇಶು ಏತೇ ವೈ ಮುಗ್ಧ ಭೋಗಿನಃ ಅಭೋಗಿನಸ್ತದನ್ನೇತು ದೇವಾಯೇತೆ ತತಸ್ಮೃತಃ. ಮಿಕ್ಕಿದ ವೈಕಾರಿಕ ದೇವತೆಗಳಲ್ಲಿ ಯಾರು? ಅಭೋಗಿನಃ ಭೋಗಿನಃ ಅಂತ ವಿಭಾಗವನ್ನ ಮಾಡ್ತಾರೆ. ಅಂದ್ರೆ ಈ ಯಜ್ಞದಲ್ಲಿ ನೀಡುವಂತ ಆಹುತಿ ಇದೆಯಲ್ಲ, ಹವಿಸ್ಸನ್ನಾಗಿ, ಅದನ್ನ ಯಾರು ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯತೆಯನ್ನ ಪಡೆದಿರ್ತಾರೆ ಅವ್ರಿಗೆ ಭೋಗಿಗಳು ಅಂತ ಕರೀತಾರೆ. ಅಭೋಗಿಗಳು ಅಂದ್ರೆ ಅವ್ರಿಗೆ ಅಧಿಕಾರ ಇರಲ್ಲ, ಆದ್ರೆ ದೇವತೆಗಳಾಗಿರ್ಬೋದು ಅವ್ರು. ಎಲ್ಲಾ ದೇವತೆಗಳಿಗೆ ಹೋಮದಲ್ಲಿ ಕೊಡೋ ಆಹುತಿ ಸೇರ್ಬೇಕು ಅಂತಿಲ್ಲ, ಅವ್ರಿಗೆ ಸ್ಥಾನಮಾನ ಇರಲ್ಲ, ತಾರತಮ್ಯ ಇರುತ್ತೆ ಅದರಲ್ಲಿ. ಅದನ್ನ ಭೋಗಿಗಳು ಅಭೋಗಿಗಳು ಅಂತ 2 ತರ ವಿಭಾಗ. ಅದರಿಂದ ಇಂದ್ರಾದಿ ದೇವತೆಗಳ ತರ ಎಲ್ರಿಗೂ ಸಿಗಲ್ಲ, ಅವ್ರು ಭೋಗಿಗಳು ಇಂದ್ರಾದಿ ದೇವತೆಗಳು. ಮಿಕ್ಕಿದವ್ರನ್ನೆಲ್ಲ ಅಭೋಗಿ, ಭೋಗ ಇಲ್ದೇ ಇರೋರು ಅಂತ ಅನಿಸ್ಕೊಡ್ತಾರೆ, ಅದು ದೇವತೆಗಳಾಗಿರ್ತಾರೆ ಅಷ್ಟೇ. ಇಂಥವ್ರೆಲ್ಲ ಏನಂತಂದ್ರೆ, ಈ ಕೆಲವರು ಅರ್ವಾಕ್ ಸ್ರೋತಸ್ಸು ಅಂತ ಏನ್ ಸೇರಿಸಿದ್ರು, ಅರ್ವಾಕ್ ಸ್ರೋತಸ್ಸಿನವರು ನರಕಕ್ಕೆ ಹೋಗ್ತಾರೆ ಅಂತ ಕೆಲವ್ರ ಬಗ್ಗೆ ಹೇಳಿದ್ರು. ಊರ್ಧ್ವ ಸ್ರೋತಸ್ಸಿನಲ್ಲೇ ವೈಕಾರಿಕ ದೇವತೆಗಳು ಅಂತ ಹಿಂದೆ ಬಂದ್ರು, ಆ ವೈಕಾರಿಕ ದೇವತೆಗಳೆಲ್ಲ ಊರ್ಧ್ವ ಸ್ರೋತಸ್ಸಿನಲ್ಲಿ ಸೇರ್ತಾರೆ. ಯಾಕೆಂದ್ರೆ ಅವರಿಗೆ ಆಹುತಿ ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯತೆ ಇರಲ್ಲ ಅಷ್ಟೇ, ಬಿಟ್ರೆ ದೇವತೆಗಳಾಗಿರ್ತಾರೆ ಅಂತ. ದೇವತೆಗಳ ನರಕ ಅಂತ ಮಾತ್ರ ಇಲ್ಲ, ಅದು ಸ್ಪಷ್ಟವಾಗಿದೆ. ಇದಾದ್ಮೇಲೆ ಕೇವಲ ಜಾತಿ ಅಷ್ಟೇ ಅಲ್ಲ, ಇದೆಲ್ಲ ಜಾತಿ ಬಂತು, ಜಾತಿಯಿಂದ ವಿಭಾಗ ಮಾಡಿದ್ರು 8 ವಿಭಾಗ ಅಂತ. ಇನ್ನು ಗುಣ ವಿಭಾಗ, ಕರ್ಮ ವಿಭಾಗ ಅಂತಿದೆ. ಅವರವರ ಗುಣ, ಅವರವ್ರು ಮಾಡೋ ಕರ್ಮ, ಇದೆಲ್ಲ ನೋಡ್ಕೊಂಡು 8 ತರ ವಿಭಾಗವನ್ನು ಮಾಡಿದ್ದಾರೆ. ಅದ್ ಹೇಗೆ ಅಂದ್ರೆ, ಈಗ ಮೊದಲನೇ ವರ್ಗಕ್ಕೆ ಬಂದ್ರೆ ದೇವತೆಗಳು ಬರ್ತಾರೆ, ಅವರೆಲ್ಲ ಸರ್ವಜ್ಞರು. ಇನ್ನು 2ನೇ ವರ್ಗದಲ್ಲಿ ಪಿತೃಗಳು. ಈ ಪಿತೃಗಳೆಲ್ಲ ಈ ಶ್ರಾದ್ದದಲ್ಲಿ ವಿಶ್ವೇ ದೇವತೆಗಳ ಜೊತೆಗೆ ಅವರು ಪೂಜೆಗೆ ಅರ್ಹರಾಗಿರ್ತಾರೆ, ಅದು 2ನೇ ವರ್ಗಕ್ಕೆ ಬಂತು. 3ನೇ ವರ್ಗ ಈ ಅಸುರರು. ಎಂಥ ಅಸುರರು ಅಂತಂದ್ರೆ, ಹೊರಗಡೆ ದ್ವೇಷ ತೋರಿಸೋ ಹಾಗಿರ್ತಾರೆ ದೇವತೆಗಳ ಬಗ್ಗೆ, ಅದೇ ಹೃದಯದಲ್ಲಿ ಮಾತ್ರ ಅವ್ರ ಬಗ್ಗೆ ಭಕ್ತಿ ಇರುತ್ತೆ, ಶ್ರದ್ಧೆ ಇರುತ್ತೆ ಅಂಥವ್ರು. ಇಂಥ ಅಸುರರನ್ನ ಇಲ್ಲಿ ತಗೊಂಡಿತ್ತು. ಇನ್ನು ಗಂಧರ್ವ ಅಪ್ಸರ ಸ್ತ್ರೀಯರು ಅಂದ್ರೆ ದೇವತೆಗಳಿಗೆ ಸಂತೋಷ ಆಗ್ಲಿ ಅಂತ ಹೇಳಿ ಯಾರು ಕುಣಿತಾರೆ, ಯಾರು ಹಾಡು ಹೇಳ್ತಾ ಇರ್ತಾರೆ,
ಅಂಥ ಗುಂಪು, ಅದು 4ನೇ ಗುಂಪಾಗಿ ತಗೊಂಡ್ರು. 5ನೇ ಗುಂಪನ್ನಾಗಿ ತಗೊಂಡು ಈ ಯಕ್ಷ ರಾಕ್ಷಸರನ್ನು ತಗೊಂಡ್ರು. ಅಂದ್ರೆ ವಾಹನ ಸೇವೆಯನ್ನ ಯಾರು ಮಾಡ್ತಾರೆ ಯುದ್ಧಗಳಲ್ಲಿ ಅಂಥವ್ರು. ದೇವತೆಗಳಿಗೆಲ್ಲ ಏನೇನ್ ವಾಹನ ಬೇಕು ಅದನ್ನೆಲ್ಲ ಅವರು ತಂದು ಕೊಡ್ತಾರೆ, ಅಂತ ಯಕ್ಷ ರಾಕ್ಷಸರು. ಇನ್ನು ಸಿದ್ಧರಿರ್ತಾರೆ. ಆ ಸಿದ್ಧರು ಯಾವಾಗಲೂ ದೇವತಾ ಕಾರ್ಯ ಅಂತಂದ್ರೆ ಸಿದ್ಧ ಸಿದ್ಧ ಆಯ್ತು ಅಂತಾನೆ, ಎರಡನೇ ಮಾತಿಲ್ಲ. ಇದು ಇಲ್ಲ ಅನ್ನೋ ಮಾತು ಹೇಳೋದೇ ನಾವು ಯಾವಾಗಲೂ. ಆ ಸಿದ್ಧರ ಗುಣನೇ ಹಾಗೆ. ದೇವತೆಗಳು ಅದು ಮಾಡ್ಬೇಕು ಅಂದ್ರೆ ಆಯ್ತು ಅಂತಾರೆ, ಸಿದ್ಧ ಸಿದ್ಧ ಅಂತ. ಹಾಗಾಗಿ ಅವ್ರನ್ನ ಸಿದ್ಧ ಅಂತ ಕರೀತಾರೆ, ಅಂತ ಸಿದ್ಧ ದೇವತೆಗಳು. ಇನ್ನು ಚಾರಣರು ಅಂದ್ರೆ ದೇವತೆಗಳ ದೂತ ಕೆಲಸವನ್ನ ಮಾಡ್ತಾರೆ, ಅವರ ಸಂದೇಶವನ್ನ ಮತ್ತೊಬ್ಬರಿಗೆ ತಲುಪಿಸ್ತಾರೆ, ಅಂತ ಒಂದು ಸೇವೆ ಅವ್ರದ್ದು. ಇನ್ನು ಭೂತ ಪ್ರೇತ ಮುಂತಾದವರು ಇವರೂ ಸೇವೆ ಮಾಡ್ತಾರಂತೆ, ದೇವತೆಗಳ ಸೇವೆ. ಹಾಗಾದ್ರೆ ಒಳ್ಳೆ ಭೂತಗಳು, ಒಳ್ಳೆ ಪ್ರೇತಗಳು, ಒಳ್ಳೆ ಪಿಶಾಚಗಳು ಅಂತ. ಅದರಿಂದ ಆಯಾಯ ಯೋನಿಗಳು ಇದ್ದೇ ಇರುತ್ತೆ. ಯೋನಿಗಳಲ್ಲಿ ಕೆಟ್ಟವರೇ ಎಲ್ರು ಅಂತಲ್ಲ, ಒಳ್ಳೆಯವರು, ಸಾತ್ವಿಕ ಮತ್ತೆ ರಾಜಸ ತಾಮಸ ಎಲ್ಲಾ ತರಹದ ವಿಭಾಗನೂ ಇದೆ. ಅದ್ರಲ್ಲಿ ಆಶ್ಚರ್ಯ ಏನಂದ್ರೆ ಈ ವಸಿಷ್ಠಾದಿ ದೇವತೆಗಳು ಅಂತ ಹೇಳ್ತಾರೆ. ವಸಿಷ್ಠಾದಿ ದೇವತೆ ಹೇಗೆ ಋಷಿಗಳಿರ್ತಾನೆ ಅಂದ್ರೆ ಅದು ಆ ಋಷಿ ಮುನಿಗಳು ಅಂತ ಹೆಸರಿಗೆ ನಿಜ, ಆದ್ರೆ ಅವರು ದೇವತೆಗಳ ಜೊತೆಗೆ ಅವರನ್ನು ಸೇರಿಸ್ಬೇಕು. ಆ ತರ ಮೊದಲನೇ ವರ್ಗಕ್ಕೆ ಅವ್ರು ಬರ್ತಾರೆ. ಯಾಕೆ ದೇವತೆಗಳೊಂದಿಗೆ ಅವರು ಪೂಜೆಯನ್ನ ಮಾಡಬೇಕು ಅಂತ ಶ್ರೇಷ್ಠ ಇವರು ಋಷಿ ಮುನಿಗಳವರೆಲ್ಲ ವಸಿಷ್ಠಾದಿಗಳು ಅಂತ ಅವ್ರ ಬಗ್ಗೆನೂ ಹೇಳ್ತಾರೆ. ಇನ್ನು ಯಾರ್ಯಾರು ಇದೇ ತರಹ ಒಳ್ಳೊಳ್ಳೆ ಲಕ್ಷಣ, ದೇವತಾ ಲಕ್ಷಣವನ್ನ ಹೊಂದಿದಾರೋ ಅಂತ ಋಷಿಮುನಿಗಳನ್ನು ಅಲ್ಲೇ ಸೇರಿಸ್ಕೊಡಿ ಅಂತ ಹೇಳಿ ಇಲ್ಲಿಗೆ ಈ ದೇವತಾ ಸೃಷ್ಟಿಯ ಬಗ್ಗೆ ಎಲ್ಲ ಹೇಳ್ತಾ ಬಂದ್ರು. ಇದನ್ನ ಇಲ್ಲಿ ತತ್ವವಿವೇಕ ಅನ್ನೋ ಗ್ರಂಥವನ್ನ ಉದಾಹರಿಸಿ ಹೇಳಿದ್ದಾರೆ. ಸರ್ವಜ್ಞಾಸ್ತೆ ಸಹಾರಾಧ್ಯ ಭಕ್ತಾಸ್ತೆ ಶ್ವಂತರೇವಚ ನೃತ್ಯ ಗಾನಾದಿಕರ್ತಾರೋ ವಾಹನಾದಿ ಕೃತಸ್ತಥ ಸಿದ್ಧ ಸಿದ್ಧೇತಿ ವಕ್ತಾರಶ್ಚಾರಶ್ಚೇಷಾಂ ಕ್ವಚಿತ್ ಕ್ವಚಿತ್ ಸೇವಾಕಾರ ಇತಿ ಹೇತೇರ್ ಭೇದೈರಷ್ಟ ವಿಧಾಮತ ಅಂತ ಅದ್ರ ಬಗ್ಗೆನೆ ಎಲ್ಲ ಸೇವೆಯನ್ನ ಮಾಡುವಂಥವ್ರು ಇವರೆಲ್ಲ ಇಲ್ಲಿ ಸೇರಿಸಿಕೊಳ್ಬೇಕು ಅಂತ. ಇದಾದ್ಮೇಲೆ ಇನ್ನೊಂದು ಮಾತು, ಈಗ ದೇವತೆಗಳೆಲ್ಲ ತಾವು ದೇವತಾ ಸ್ವಭಾವನ ಯಾವಾಗ್ಲೂ ಪಡೆದಿರ್ತಾರೆ. ಈಗ ಮೂಲ ರೂಪ ಅಂತ ಇರುತ್ತೆ ದೇವತೆಗಳಿಗೆ, ಅವತಾರ ರೂಪ ಅಂತ ಇರುತ್ತೆ. ಈಗ ಭೂಮಿಯಲ್ಲಿ ಇಂದ್ರದೇವರು ಅರ್ಜುನನಾಗಿ ಬಂದ್ರು, ಶೇಷದೇವರು ಈ ಕಡೆ ಲಕ್ಷ್ಮಣನಾಗಿ, ಬಲರಾಮನಾಗಿ, ಹೀಗೆ ಒಂದೊಂದು ಭಗವದ್ ರೂಪ ಅಥವಾ ಬೇರೆ ದೇವತೆಗಳು ತಾವು ಮೂಲ ರೂಪದಲ್ಲಿ ಇದ್ದವರು ಈ ಅವತಾರಕ್ಕೆ ಬಂದಾಗ ಒಂದೊಂದು ಅನೇಕ ಅವತಾರ ಎತ್ಕೊಂಡು ಬಂದ್ರು. ಅಲ್ಲಿ ದೇವತೆಗಳ ಬಗ್ಗೆ ಹೇಳ್ತಾರೆ. ಅವ್ರು ಬರೀ ದೇವತೆಗಳು ಬರೀ ಮನುಷ್ಯ ರೂಪದಲ್ಲಿ ಬರ್ಲಿಲ್ಲ, ರಾಜನ್ ರೂಪದಲ್ಲಿ ಮನುಷ್ಯರಾಗಿ ಎಲ್ಲ ರಾಜರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲಾ ತರನೂ ಬಂದ್ರು ದೇವತೆಗಳು. ಪ್ರಾಣಿ, ಪಶು, ಮತ್ತೆ ಮರಗಳಾಗಿ, ಗಿಡಗಳಾಗಿ, ಲತೆಗಳಾಗಿ ಏನಂತ ಬಂದಿಲ್ಲ ದೇವತೆಗಳು, ಎಲ್ಲಾ ರೂಪದಲ್ಲೂ ಬಂದ್ಬಿಟ್ಟಿದ್ದಾರೆ. ನಮ್ಗೆ ಆಶ್ಚರ್ಯ, ಊರ್ಧ್ವ ಸ್ರೋತಸ್ ಅಂತ ಇವ್ರನ್ನ ಕರೀತಾರೆ. ಇವ್ರು ಯಾರು ಅಧೋಗತಿಯನ್ನು ಹೊಂದೋರಲ್ಲ, ಬಟ್ ಎಲ್ಲಾ ರೀತಿಯ ಒಂದು ಅವತಾರಗಳನ್ನ ಮಾಡ್ಬಿಟ್ಟಿದ್ದಾರೆ ಈ ಭೂಮಿಯಲ್ಲಿ. ಅದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ? ಯದಿ ದೇವಾದಯೋ ದೋಷಾತ್ ಜಾಯೇರನ್ ಮಾನುಷಾದಿಷು ತಥಾಪಿ ದೇವಾ ವಿಜ್ಞೇಯ ಅಸುರಾಧ್ಯಾಸ್ ತಥಾ ಧ್ರುವಂ ಅಂತ ಹೇಳ್ತಾರೆ. ಅಂದ್ರೆ ದೇವತೆಗಳು ಅವತಾರ ಎತ್ತಿದ ಕೂಡ ಅವರಲ್ಲಿ ದೇವತ್ವ ಜಾತಿ ಮಾತ್ರ ಹೋಗಲ್ಲಂತೆ, ಅದು ಹಾಗೆ ಉಳಿಯುತ್ತಂತೆ. ಈಗ ನಾವ್ ಅನ್ಕೊಳ್ಬಹುದು ಮನುಷ್ಯರ ಸಂಪರ್ಕಕ್ಕೆ ಬಂದ್ರೆ ಅವರು ಮನುಷ್ಯರಾಗ್ಬಿಡ್ತಾರೆ ಅಂತಂದ್ರೆ ಇಲ್ಲ, ಜಾತಿ ಮಾತ್ರ ಹೋಗಲ್ಲ. ದೇವತೆಗಳು ಯಾವುದೋ ಒಂದು ಶಾಪದಿಂದ ಮನುಷ್ಯರಾಗಿ ಬರಬಹುದು ಭೂಲೋಕಕ್ಕೆ, ಅಥವಾ ಯಾವುದೋ ಪ್ರಾಣಿನೋ ಪಶುವಾಗಿ ಬರಬಹುದು. ಅವ್ರಿಗೆ ಈ ಭೂಲೋಕನೇ ನರಕ ಅಷ್ಟೇ, ಅದ್ಬಿಟ್ಟು ಇನ್ಯಾವ ನರಕ ಅಂತಿಲ್ಲ. ಮನುಷ್ಯರು ಹೋಗೋ ನರಕಕ್ಕೆ ಇವ್ರು ಹೋಗಲ್ಲ. ಅವ್ರಿಗೆ ನರಕ ಅಂದ್ರೆ ಶಾಪದಿಂದ ಭೂಮಿಯಲ್ಲಿ ಬರೋದೆ ಅಷ್ಟೇ. ಯಾರಾದ್ರೂ ದೇವತೆ ಶಾಪದಿಂದಾಗಿ ಈ ಭೂಮಿಗೆ ಬಂದು ಮನುಷ್ಯನಾಗಿಯೋ ಪಶುವಾಗಿಯೋ ಪಕ್ಷಿಯಾಗಿಯೋ ಎಲ್ಲ ಇತ್ತು ಅಂತ ಆದ್ರೆ ಅವರು ದೇವಾಹ ವಿಜ್ಞೇಯ, ಅವ್ರು ದೇವತೆಗಳೇ, ಆ ಜಾತಿ ಹಾಗೇ ಇರುತ್ತೆ, ಹೊರತು ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅಸುರಾದ್ಯಾಹ ತಥಾ ಧ್ರುವಂ ಅಂತ ಅಸುರಾದಿಗಳ ಬಗ್ಗೆನೂ ಹಾಗೆ ಒಂದು ಉಲ್ಲೇಖ ಮಾಡ್ತಾರೆ. ಹಾಗಾದ್ರೆ ಏನಾಯ್ತು? ಇದುವರೆಗೆ ಹೇಳಿದಂತೆ ಯಾವ ಯಾವ ದೇವತೆಗಳು ಮತ್ತೆ ಯಾವ ಯಾವ ಅಸುರರು ಅವ್ರು ಏನು ಈ ಭೂಲೋಕಕ್ಕೆ ಬರ್ತಾರೆ, ಅವರವರ ಜಾತಿ ಅವರವರಿಗೆ ಇದ್ದೇ ಇರತ್ತೆ. ಯಾವ್ದ್ಯಾವ್ದೋ ಒಂದು ಶಾಪ ನಿಮಿತ್ತದಿಂದ ಬಂದಿರ್ತಾರೆ ಅಂತ ಇಷ್ಟನ್ನೇ ನಾವು ಅರ್ಥೈಸ್ಕೊಳ್ಬೇಕು ಹೊರತು ಇನ್ನು ಯಾವುದೇ ರೀತಿ ಅವರು ತಮ್ಮ ತನವನ್ನೇ ಕಳ್ಕೊಳ್ತಾರೆ ಅಂತ ಅರ್ಥವನ್ನ ಮಾಡಬಾರ್ದು ಅಂತ ಇಲ್ಲಿವರೆಗೆ ಇದರ ವ್ಯಾಖ್ಯಾನವನ್ನ ಮಾಡಿ. ಇಲ್ಲಿವರೆಗೆ 28ನೇ ಶ್ಲೋಕ ಮುಕ್ತಾಯ ಆಯ್ತು. ಇನ್ನು 29ನೇ ಶ್ಲೋಕಕ್ಕೆ ಹೋಗೋಣ. ಏವಂ ರಜಃ ಪ್ಲುತಃ ಸ್ರಷ್ಟಾ ಕಲ್ಪಾದಿಷು ಆತ್ಮಭೂರ್ಹರಿಃ
ಸೃಜತ್ಯಮೋಘ ಸಂಕಲ್ಪ ಆತ್ಮೈವ ಆತ್ಮಾನಮಾತ್ಮನಾ. ಇಲ್ಲಿವರೆಗೆ ಮೂಲ ಸೃಷ್ಟಿಯನ್ನ ಪರಮಾತ್ಮನೇ ತಾನು ಮಾಡ್ತಾನೆ ಅಂತ ವಿವರಿಸ್ತಾ ಬಂದ. ಯಾವುದೇ ಸೃಷ್ಟಿ ಆಗ್ಲಿ ದೇವರ ಪಾತ್ರನೇ ಮುಖ್ಯ. ಬ್ರಹ್ಮದೇವರನ್ನ ಸಾಧನವಾಗಿ ಬಳಸ್ಕೊಂತಾನೆ ಅಷ್ಟೆ. ಆದ್ರೆ ಮನ್ವಂತರಗಳಲ್ಲಿ ಸೃಷ್ಟಿ ಆಗತ್ತೆ, ಪ್ರತಿಯೊಂದು ಮನ್ವಂತರದ ಅಂದ್ರೆ ಅವಾಂತರ ಸೃಷ್ಟಿ ಅಂತ ಕರೀತಾರೆ. ಅಂದ್ರೆ ಈಗಾಗಲೇ ಸೃಷ್ಟಿ ಕೆಲಸ ಎಷ್ಟೋ ನಡೆದೋಗಿದೆ, ಆಯಾಯ ಮನ್ವಂತರಗಳು ಬಂದಾಗ ಇನ್ನೂ ಸೃಷ್ಟಿ ನಡೀತಾ ಹೋಗ್ತಾ ಇರುತ್ತೆ. ಆ ನಿರಂತರವಾಗಿ ನಡೆಯೋ ಸೃಷ್ಟಿ ಇದೆ, ಮನ್ವಂತರದ ಕಾಲದಲ್ಲಿ ಆಗೋ ಸೃಷ್ಟಿ. ಇದನ್ನ ಯಾರು ಮಾಡ್ತಾರೆ? ದೇವರೇ ಮಾಡ್ತಾನೆ, ಬೇಡವಲ್ಲ ಬೇರೆಯವರೇ ಮಾಡ್ಲಿ. ಮೂಲ ಸೃಷ್ಟಿಯಿಂದ ದೇವ್ರು ಮಾಡಿದ್ದಾನೆ, ಮಿಕ್ಕಿದ ಮಧ್ಯ ಆಗೋ ಸೃಷ್ಟಿನೆಲ್ಲ ಬೇರೆಯವ್ರು ಮಾಡ್ಲಿ ಅಂತಂದ್ರೆ ಇಲ್ಲ, ಭಗವಂತನೇ ಪ್ರತಿಯೊಂದು ಸೃಷ್ಟಿಯನ್ನ ಮಾಡ್ತಾನೆ. ಈ ಬ್ರಹ್ಮದೇವರು, ರುದ್ರದೇವರು ಅಥವಾ ಇನ್ಯಾವುದೇ ದೇವತೆ ಏನೇನು ಸೃಷ್ಟಿ ಮಾಡ್ತಾರೆ ಎಲ್ಲದರಲ್ಲೂ ಭಗವಂತನೇ ಮುಖ್ಯವಾಗಿ ಇದ್ದು ಮಾಡ್ತಾನೆ. ಒಬ್ಬ ಮನುಷ್ಯ ತಾನು ಸೃಷ್ಟಿ ಮಾಡೋದು ಅವನ ಕೈಲಿಲ್ಲ, ಸ್ವತಂತ್ರ ಅಲ್ಲ ಅವನು ಆ ಭಗವಂತನ ಅನುಗ್ರಹ ಪಡೆದೇ ಸೃಷ್ಟಿ ಮಾಡಿರ್ತಾನೆ. ಅಂದ್ರೆ ದೇವರೇ ಮಾಡಿದ್ದು ಅಂತ ಅರ್ಥ. ಎಲ್ಲ ಅನುಗ್ರಹ ಮಾಡಿ ಹೊರತು ತನ್ನ ಸ್ವಾತಂತ್ರ್ಯ ಯಾವ ಮನುಷ್ಯನಿಗೂ ಹೇಗೆ ಇರೋದಿಲ್ವೋ ಬ್ರಹ್ಮಾದಿ ದೇವತೆಗಳಿಗೂ ಇರಲ್ಲ. ಹಾಗೆ ಎಲ್ಲರೂ ಭಗವಂತ ಆಶ್ರಯಿಸ್ಕೊಂಡೇ ಇರ್ಬೇಕು ಭಗವಂತನನ್ನ. ಅವನ ನಿಮಿತ್ತಕವಾಗಿ ಇವರೆಲ್ಲ ಮಾಡ್ತಾರೆ ಅಂತ ಅದನ್ನ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಶ್ಲೋಕ ಬಂದಿದೆ. ಹಾಗಾದ್ರೆ ಭಗವಂತ ಏನ್ ಮಾಡ್ತಾನೆ? ಬ್ರಹ್ಮಾದಿ ದೇವತೆಗಳ ಮುಖಾಂತರ ಎಲ್ಲವನ್ನ ಸೃಷ್ಟಿಗೆ ತರ್ತಾನೆ. ಎಲ್ಲದರ ಒಳಗಡೆ ತಾನೇ ಹೋಗಿ ನಿಲ್ತಾನೆ. ಅನೇಕ ರೂಪಗಳನ್ನು ಧರಿಸಿಕೊಂಡು ಭಗವಂತ ಪ್ರತಿಯೊಂದು ವಸ್ತುವಿನಲ್ಲಿ ಇರ್ತಾನೆ. ಅದ್ ಹೇಗೆ? ಏವಂ ರಜಃ ಪ್ಲುತಃ ಅಂತ ಹೇಳ್ತಾನೆ. ಎಲ್ಲದರ ಒಳಗಡೆ ಇರ್ತಾನೆ. ಅದೇ ಯಾರ ಒಂದು ಸಂಪರ್ಕಕ್ಕೆ ಒಳಗಾಗಿ ಅವನ ಪ್ರಭಾವವನ್ನು ಹೊಂದಲ್ಲ. ಈಗ ಕೆಟ್ಟದರ ಜೊತೆಗೂ ಇರ್ತಾನೆ, ಒಳ್ಳೆಯದರ ಜೊತೆಗೂ ಇರ್ತಾನೆ ದೇವರು. ಆದ್ರೆ ಕೆಟ್ಟದರ ಸಂಪರ್ಕ ಆದ್ರೆ ಅವ್ನಿಗೇನಾಗಲ್ಲ. ಅವನ ತರ ಅವನ್ ಹಾಗೆ ಇರುತ್ತೆ, ರಕ್ಷಣೆ ಏನೂ ಆಗಲ್ಲ. ಅಂತ ಭಗವಂತ ಎಲ್ಲವನ್ನ ಸೃಷ್ಟಿ ಮಾಡೋನು. ಆತ್ಮಭೂ ಅಂತ ದೇವರನ್ನ ಕರೀತಾರೆ. ಯಾಕೆ? ತನ್ನಿಂದ ತಾನೇ ಬಂದು ಹೊರತು ಯಾರೋ ಅವನನ್ನ ತಂದಿದ್ದಲ್ಲ. ಮತ್ತೆ ಅಮೋಘ ಸಂಕಲ್ಪ, ದೇವರ ಸಂಕಲ್ಪ ಮಾಡಿದ ಅಂದ್ರೆ ಅದು ಅಮೋಘ, ಅದು ವ್ಯರ್ಥ ಅಂತ ಆಗೋದೇ ಇಲ್ಲ. ಅಂತ ದೇವರು ಆತ್ಮೈವ ಆತ್ಮಾನಂ ಕಲ್ಪಾದಿಶು ಸೃಜತಿ. ಬ್ರಹ್ಮಕಲ್ಪ, ದಿನಕಲ್ಪ, ಮನ್ವಂತರ ಏನೇನ್ ಬರುತ್ತೆ ಪ್ರತಿ ಒಂದು ಕಾಲದಲ್ಲೂ ತಾನೇ ತನ್ನಿಂದಲೇ ಅನೇಕ ರೂಪಗಳನ್ನ ಪಡ್ಕೊಂಡು ತಾನು ಎಲ್ಲರಿಗೂ ತೋರಿಸ್ತಾನೆ. ಅಂದ್ರೆ ತನಗ ಮಾತ್ರ ಇನ್ನೊಬ್ಬರ ಅಪೇಕ್ಷೆ ಇಲ್ಲ, ಅವನು ಸ್ವತಂತ್ರ ಅಂತ ತಿಳಿಬೇಕು ಅಂತ ಈ ಶ್ಲೋಕದ ಸರಳವಾದ ಅರ್ಥ. ಇದೇನು ವಿಶೇಷಗಳಿದೆ ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ದಿನ ಪಾಠವನ್ನ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಧನ್ಯವಾದಗಳು ಗುರುಗಳೇ, ನಮಸ್ಕಾರ.